Hello. In the previous two videos, we had discussed the highlights of project management skills, chapter 1 and chapter 2. In this video, we will be discussing about chapter 3, that is project life cycle. Okay, so in this project life cycle, you know that we are going to study the 4 phases of project life cycle. From the start to the end of the project, what and all phases we are going to handle, what are the stages we are going to cover, what are the steps we are going to be included, everything we will be studying here. So those project life cycle chapter is also be getting 4 marks. So you have to attend 4 marks question from this chapter. So phases of project life cycle, so how many phases are there? Direct question barbodu. So 4 phases anta ನಾವು select ಮಾಡಬೇಕಾಗುತ್ತೆ. Then management life cycle, ಅದರಲ್ಲಿ 4 phases ಯಾವ್ದು? ಪ್ಲಾನಿಂಗ್, ಇನಿಷಿಯೇಷನ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್, ಕ್ಲೋಜರ್. ಇದ್ರ ಜೊತೆಗೆ ಮೇನ್ ಥಿಂಗ್ ಇಲ್ಲಿ ನಾವು ರಿಸ್ಕ್ ಅನ್ಸರ್ಟನಿಟೀಸ್ ಬಗ್ಗೆ ಹೇಳ್ತೀವಿ. ಒಂದು ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಲ್ಲಿ ಏನೆಲ್ಲ ರಿಸ್ಕ್ ಅನ್ನ ಫೇಸ್ ಮಾಡ್ತೀವಿ, ಯಾವ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನ ನಾವು ಸ್ಟಡಿ ಮಾಡ್ತೀವಿ ಇಲ್ಲಿ. ಸೊ ಆ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಹೇಗಿರುತ್ತೆ, ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಸೊ ದೇರ್ ವಿತ್ ರೆಸ್ಪೆಕ್ಟ್ ಟು ದೋಸ್ ರಿಸ್ಕ್ ಅಸೆಸ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಜೊತೆಗೆ ಅಸೆಸ್ಮೆಂಟ್ ಟೆಕ್ನಿಕ್ಸ್ ಇರ್ಬೋದು, ಅದಾದ್ಮೇಲೆ ಎಸ್ಟಿಮೇಷನ್ ಟೈಮ್, ಕಾಸ್ಟ್ ಓವರ್ ರನ್, ಒಂದು ಓವರ್ ಟೈಮ್ ಮತ್ತೆ ಓವರ್ ಕಾಸ್ಟ್ ಆಗೋಕ್ಕೆ ರೀಸನ್ ಏನು, ಅದೆಲ್ಲದನ್ನು ಇಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇನ್ ದಿಸ್ ಚಾಪ್ಟರ್, ಫ್ರಮ್ ದಿಸ್ ಚಾಪ್ಟರ್ ಪ್ರೀವಿಯಸ್ 23 ಮತ್ತೆ 24 ಅಲ್ಲಿ ಯಾವ ಕ್ವಶನ್ಸ್ ಅನ್ನ ಕೇಳಿದ್ರು ಅದನ್ನ ಡಿಸ್ಕಸ್ ಮಾಡೋಣ. The first question of DCET 23 from the third chapter, project life cycle. In the project life cycle, more time is required for. ಸೊ ನಮಗೆ ಗೊತ್ತಿದೆ, ಇನಿಷಿಯೇಷನ್ ಇದೆ, ಪ್ಲಾನಿಂಗ್ ಇದೆ, ಎಕ್ಸಿಕ್ಯೂಷನ್ ಇದೆ, ಮತ್ತೆ ಕ್ಲೋಜರ್ ಇದೆ. ಸೊ ಈ ಒಂದು 4 ಫೇಸಸ್ ಅಲ್ಲಿ ಯಾವ ಫೇಸಸ್ಗೆ ಮ್ಯಾಕ್ಸಿಮಮ್ ಟೈಮ್ ತಗೊಳುತ್ತೆ ಅಂತ. ಸೊ ಇಟ್ ಈಸ್ ಅ ಡೈರೆಕ್ಟ್ ಆನ್ಸರ್, ವೇರ್ ಎಕ್ಸಿಕ್ಯೂಷನ್ ಫೇಸ್ ಇಸ್ ದ ಒನ್ ವೇರ್ ಯು ಆರ್ ಗೆಟಿಂಗ್ ಆರ್ ಟೇಕಿಂಗ್ ಮೋರ್ ಟೈಮ್. ಸೊ maximum time required for which phase of the project life cycle anta kelidru, that is the answer, project execution. Okay, then we have innovation is the hallmark of every project. Here innovations means it is little bit of very ಕಾನ್ಸೆಪ್ಚುಯಲೈಸೇಷನ್ ಕ್ವಶನ್ಸ್. ಓಕೆ, ಸೊ ನಾವೇನು ಓದಿದೀವಿ ಪ್ರಾಜೆಕ್ಟ್ ಬಗ್ಗೆ ಅದ್ರ ಮೇಲೆ ಒಂದು ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಇನೋವೇಷನ್ ಅನ್ನೋದೇನು? ನ್ಯೂ ಥಿಂಗ್ಸ್, ನ್ಯೂ ಐಡಿಯಾಸ್ ಒಬ್ಟೇನ್ ಆಗೋದು. ಹಾಗಾಗಿ ಇಲ್ಲಿ ಇನೋವೇಷನ್ ಅಂದ್ರೆ ನ್ಯೂ ಐಡಿಯಾಸ್ ಅಂತ ರೆಪ್ರೆಸೆಂಟ್ ಆಗುತ್ತೆ. ದೆನ್ ದ ಪ್ರಾಜೆಕ್ಟ್ ಲೈಫ್ ಸೈಕಲ್ ಕರ್ವ್ ಇಂಡಿಕೇಟ್. ಸೊ ನಾವು ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂತ ಅಂದ್ರೆ ಇನಿಷಿಯೇಷನ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಅಂಡ್ ಕ್ಲೋಜರ್ ಅಂತ. ಸೊ ಗ್ರಾಫ್ ಏನಾಗ್ತಾ ಇದೆ? ಇಟ್ ಈಸ್ ಇನ್ಕ್ರೀಸಿಂಗ್. ಸೊ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಗ್ರೋತ್, ಮೆಚುರಿಟಿ ಅಂಡ್ ಡಿಕ್ಲೈನ್ ಅಂತ ಅಂದ್ರೆ ಕ್ಲೋಜರ್ ಆಫ್ ದ ಪ್ರಾಜೆಕ್ಟ್ ತನಕನು ಮೂವ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಫಾರ್ ದಿಸ್ ಕ್ವಶನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೇಕಿಂಗ್ ಆಕ್ಷನ್ಸ್ ಟು ಮೆಜರ್ ದ ಕ್ವಾಲಿಟಿ ಅಕ್ಯುರೇಟ್ಲಿ ಈಸ್ ದ ಫಂಕ್ಷನ್ ಆಫ್. ಸೊ ಕ್ವಾಲಿಟಿನ ನಾವು ಎಲ್ಲಿ ಮೆಜರ್ ಮಾಡ್ತೀವಿ, ಆ ಒಂದು ಮ್ಯಾನೇಜ್ಮೆಂಟ್ ನ ಏನಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಡೈರೆಕ್ಟ್ ಆನ್ಸರ್, ಇಟ್ ಈಸ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಸೊ ಎ ವಿಲ್ ಬಿ ದ ಕರೆಕ್ಟ್ ಆಪ್ಷನ್. ಓಕೆ, ದೆನ್ ಕಮಿಂಗ್ ಇನ್ ಟು ದ DCET 24. DCET 24 ಅಲ್ಲಿ ಪ್ರಾಜೆಕ್ಟ್ ಲೈಫ್ ಸೈಕಲ್ ಮೇಲೆ ಅಂದ್ರೆ ಥರ್ಡ್ ಚಾಪ್ಟರ್ ಇಂದ ಏನೆಲ್ಲ ಕ್ವಶನ್ಸ್ ಬಂದಿದ್ದು, ದಟ್ ಆಲ್ಸೋ ವಿಲ್ ಡಿಸ್ಕಸ್. 4 questions ಆಲ್ಸೋ ವಿ ಗಾಟ್ ಫ್ರಮ್ ದಿಸ್ ಚಾಪ್ಟರ್. ಐಡೆಂಟಿಫೈ ದ ಕರೆಕ್ಟ್ ರಿಸ್ಕ್ ಅನಾಲಿಸಿಸ್ ವಿಚ್ ಹ್ಯಾಸ್ ಟಿಪಿಕಲಿ 1 variable change at a time. ಅಂದ್ರೆ ರಿಸ್ಕ್ ಅನಾಲಿಸಿಸ್ ಟೆಕ್ನಿಕ್ಸ್ ಅಂತ ಇದೆ, ರಿಸ್ಕ್ ಅಸೆಸ್ಮೆಂಟ್ ಟೆಕ್ನಿಕ್ಸ್ ಅಂತ. ಸೊ ಅದರಲ್ಲಿ ಒಂದು ಫ್ಯಾಕ್ಟರ್ ನ ನಾವು ವೇರಿ ಮಾಡ್ತಾ ಇದೀವಿ, ದ ಅದರ್ ಫ್ಯಾಕ್ಟರ್ ವಿ ಆರ್ ಕೀಪಿಂಗ್ ಫಿಕ್ಸೆಡ್ ವೇ ಅಂದಾಗ ವಾಟ್ ಟೈಪ್ ಆಫ್ ಅನಾಲಿಸಿಸ್ ಇಟ್ ಈಸ್ ಕಾಲ್ಡ್ ಆಸ್ ಅಂತ ಅರ್ಥ. ಫಾರ್ ದಿಸ್ ಆನ್ಸರ್ ಇಸ್ ಅ ಸೆನ್ಸಿಟಿವಿಟಿ ಅನಾಲಿಸಿಸ್. ಓಕೆ, ಸೊ ಆನ್ಸರ್ ಎ ವಿಲ್ ಬಿ ದ ಕರೆಕ್ಟ್ ಒನ್. ನೆಕ್ಸ್ಟ್ ವಿ ಹ್ಯಾವ್ ದ ನೆಕ್ಸ್ಟ್ ಕ್ವಶನ್, ರಿಸ್ಕ್ ಯೂಶಲಿ ಡ್ಯಾಶ್ ಆಸ್ ದ ಪ್ರಾಜೆಕ್ಟ್ ಪ್ರೋಗ್ರೆಸ್. ಸೊ ರಿಸ್ಕ್ ಅನ್ನೋದು ಪ್ರೋಗ್ರೆಸ್ ಆಗ್ತಾ ಪ್ರಾಜೆಕ್ಟ್ ಪ್ರೋಗ್ರೆಸ್ ಆಗ್ತಾ ರಿಸ್ಕ್ ಏನಾಗಬೇಕು? ರಿಸ್ಕ್ ಕಡಿಮೆ ಆಗಬೇಕು, ಅನ್ಸರ್ಟನಿಟೀಸ್ ರಿಡ್ಯೂಸ್ ಆಗ್ತಾ ಬರಬೇಕು. ಅದನ್ನೇ ನಾವು ಪ್ರಾಜೆಕ್ಟ್ ಪ್ರೋಗ್ರೆಸ್ ಆಗ್ತಿದೆ ಅಂತ ಅರ್ಥ. ಓಕೆನಾ? ಸೊ ಬಿ ವಿಲ್ ಬಿ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಇನ್ ದ ಪ್ಲಾನಿಂಗ್ ಫೇಸ್, ನಾವು ಒಂದು ಪ್ರಾಜೆಕ್ಟ್ ನ ಪ್ಲಾನ್ ಮಾಡುವಾಗ ಒಂದು ಟೆಕ್ನಿಕಲಿ ಪ್ಲಾನ್ ಮಾಡ್ತೀವಿ, ದಟ್ ಪ್ಲಾನ್ ನಾವು ಸ್ಮಾರ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಸ್ಮಾರ್ಟ್ ಅಬ್ರಿವಿಯೇಷನ್ಗೆ ಅದರದೇ ಆದ ಒಂದು ಫುಲ್ ಫಾರ್ಮ್ಸ್ ಇದೆ. ಸ್ಮಾರ್ಟ್ ಅಂತ ಬಂದಾಗ ಇಟ್ ಮೀನ್ಸ್ ದಟ್ ವೆನ್ ವಿ ಆರ್ ಪ್ಲಾನಿಂಗ್ ವಿ ಶುಡ್ ಬಿ ನೋಯಿಂಗ್ ದ ಸ್ಪೆಸಿಫಿಕ್ ಗೋಲ್. ಅಂದ್ರೆ ವಿ ಹ್ಯಾವ್ ಟು ಬಿ ಹ್ಯಾವಿಂಗ್ ಅ ಸ್ಪೆಸಿಫೈಡ್ ಗೋಲ್ ಬಿಫೋರ್ ವಿ ಆರ್ ಪ್ಲಾನಿಂಗ್, ಸ್ಟಾರ್ಟ್ ವಿತ್ ದ ಪ್ಲಾನಿಂಗ್, ಅಂಡ್ ದೋಸ್ ಮಸ್ಟ್ ಬಿ ದ ಮೆಜರಬಲ್ ಒನ್. ಅಂದ್ರೆ ವಾಟ್ ವಿಲ್ ಬಿ ದ ಆನ್ಸರ್, what is the output we require, that and do we have certain resources availability, everything, and can we achieve that, do we have a capability to achieve or attain those outcomes,
ಅದಾದ್ಮೇಲೆ ಆರ್ ಅಂದ್ರೆ ರಿಯಲಿಸ್ಟಿಕ್ ಅಂಡ್ ಟೀಮ್ ಇಸ್ ಟೈಮ್ ಟಿ ರೆಪ್ರೆಸೆಂಟ್ ಟೈಮ್ ಬೌಂಡ್. ಓಕೆ, ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಸ್ಮಾರ್ಟ್ ಅಲ್ಲಿ ವಾಟ್ ಡಸ್ ದ ಆರ್ ಸ್ಟ್ಯಾಂಡ್ಸ್ ಫಾರ್. ಸೊ ಆರ್ ಸ್ಟ್ಯಾಂಡ್ಸ್ ಫಾರ್ ರಿಯಲಿಸ್ಟಿಕ್. ಸೊ ಎ ವಿಲ್ ಬಿ ದ ಕರೆಕ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಡ್ಯಾಶ್ ಇಸ್ ಅ ಲಾಸ್ಟ್ ಫೇಸ್ ಆಫ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. which reports overall achievements of a project in terms of defined performance measures. So last phase, you know that it is a closure phase. So A is the correct option. Ee tara questions banbitre you people will be very much happy and easily you can attend the questions also. All the best. Next, fine. These were the questions which were asked in the previous 23 and 24 from the third chapter of PMS. So in the next video, we will discuss 4th and 5th also. All the best. Thank you so much.